ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶ್ರೀರಾಮ ಎಂದರೆ ನೆನಪಾಗುವ ಅಯೋಧ್ಯೆಯ ಸರಯೂ ನದಿಯ ನೀರು ಪವಿತ್ರವಲ್ಲ. ಅರೆ, ಇದೇನಿದು? ಪುಣ್ಯಕ್ಷೇತ್ರದ ಪುಣ್ಯ ನದಿ ಸರಯೂ ನದಿಯ ನೀರೇ ಪವಿತ್ರವಲ್ಲ ಎಂದರೆ ಅರ್ಥ ಏನು? ಹಾಗಂತೀರೇನೋ? ಅದು ಕೂಡ ರಾಮನ ಮೇಲಿನ ಪ್ರೀತಿ ಮತ್ತು ಭಕ್ತಿಯ ಪರಾಕಾಷ್ಠೆಯ ಕಥೆ. ಸರಯೂ ನದಿ ಇರೋದು ಅಯೋಧ್ಯೆಯಲ್ಲಿಯೇ. ರಾಮ ಜನ್ಮಭೂಮಿಯ ಈ ನದಿ ಪವಿತ್ರ ಅನ್ನೋ ನಂಬಿಕೆ ಅನೇಕರಲ್ಲಿದೆ. ಆದರೆ ಈ ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಸಿಗುವುದಿಲ್ಲ ಎನ್ನುವುದು ಇನ್ನೊಂದು ನಂಬಿಕೆ. ಅಯೋಧ್ಯೆ ಮತ್ತು ಶ್ರೀರಾಮನ ಜೊತೆ ಸರಯೂ ನದಿಗೂ ವೇದ ಪುರಾಣಗಳಲ್ಲಿ ಸ್ಥಾನವಿದೆ. ಆದರೆ ಶ್ರೀರಾಮನ ಮೇಲೆ ಇರುವ ಜನರ ಭಕ್ತಿಯಿಂದಾಗಿಯೇ, ನಂಬಿಕೆಯಿಂದಾಗಿಯೇ ಈ ಸರಯೂ ನದಿಗೆ ಒಂದು ಶಾಪವು ಅಂಟಿಕೊಂಡಿದೆ. ಋಗ್ವೇದದ ಪ್ರಕಾರ ಅಯೋಧ್ಯೆಯ ಸರಯೂ ನದಿ ಹುಟ್ಟಿದ್ದು ವಿಷ್ಣುವಿನ ಕಣ್ಣೀರಿನಿಂದ. ನಿಮಗೆ ಬ್ರಹ್ಮಾಂಡದ ಮೊದಲ ದೇವ ದಾನವರ ಸಮರದ ಕಥೆ ಗೊತ್ತಿದೆಯಲ್ಲ. ಶಂಖಾಸುರ ಎಂಬ ರಾಕ್ಷಸ ವೇದ ಗ್ರಂಥಗಳನ್ನು ಕದ್ದುಕೊಂಡು ಹೋಗಿ ಸಮುದ್ರ ದಾಳದಲ್ಲಿ ಅಡಗಿಸಿಟ್ಟಿದ್ದ. ಆಗ ವಿಷ್ಣು ಮೀನಿನ ರೂಪದಲ್ಲಿ ಮತ್ಸ್ಯಾವತಾರ ತಾಳಿ ಶಂಖಾಸುರನನ್ನ ಕೊಂದು ವೇದ ಗ್ರಂಥಗಳನ್ನ ಬ್ರಹ್ಮನಿಗೆ ಕೊಟ್ಟ. ಆಗ ಸುರಿಸಿದ ಆನಂದ ಬಾಷ್ಪದಲ್ಲಿ ಹುಟ್ಟಿದ ನದಿಯೇ ಸರಯೂ ಎನ್ನುತ್ತದೆ ಆನಂದ ರಾಮಾಯಣ. ಆದರೆ ಈ ಸರಯೂ ನದಿಯ ನೀರನ್ನ ಇಲ್ಲಿನ ಜನ ಪೂಜೆಗಾಗಲಿ ನೈವೇದ್ಯಕ್ಕಾಗಲಿ ಬಳಸೋದಿಲ್ಲ. ಅದಕ್ಕೆ ಕಾರಣ ಇದೇ ಸರಯೂ ನದಿಯಲ್ಲಿ ಶ್ರೀರಾಮ ನಿರ್ಯಾಣ ಹೊಂದಿರುವುದು. ರಾಮಾಯಣದ ಅಂತ್ಯದಲ್ಲಿ ಭಗವಾನ್ ಶ್ರೀರಾಮ ಇದೇ ಸರಯೂ ನದಿಯಲ್ಲಿ ನಿರ್ಯಾಣ ಹೊಂದುತ್ತಾನೆ. ಅದೇ ಈ ಸರಯೂ ನದಿಗೆ ಅಂಟಿಕೊಂಡಿರುವ ಶಾಪ. ಅಯೋಧ್ಯೆಯ ಸುತ್ತಮುತ್ತ ಸರಯೂ ಅಲ್ಲದೆ ಇನ್ನೂ ಹಲವು ನದಿಗಳಿವೆ. ಗಗ್ಗರ, ತಮ್ಸಾ, ಹೀಗೆ ಹಲವು ನದಿಗಳಿವೆ. ಆದರೆ ಈ ಎಲ್ಲ ನದಿಗಳ ನೀರನ್ನು ತಂದು ಪೂಜಿಸುವ, ನೈವೇದ್ಯ ಪೂಜೆಗಳಿಗೆ ಬಳಸುವ ಅಯೋಧ್ಯೆಯ ಜನ ಸರಯೂ ನದಿಯ ನೀರನ್ನು ಮಾತ್ರ ಬಳಸೋದಿಲ್ಲ. ಅದಕ್ಕೊಂದು ಕಥೆಯೂ ಇದೆ. ಸರಯೂ ನದಿಯಲ್ಲಿ ಶ್ರೀರಾಮ ನಿರ್ಯಾಣ ಹೊಂದಿದನಲ್ಲ, ಆಗ ಭಗವಾನ್ ಭೋಲೆನಾಥರು ಸರಯೂ ನದಿಯ ಮೇಲೆ ಕೋಪಗೊಂಡರು. ಏಕೆಂದರೆ ಭಗವಾನ್ ಭೋಲೆನಾಥ್ ಶ್ರೀರಾಮನ ಪರಮ ಭಕ್ತ. ಪರಶಿವನ ಅವತಾರವೂ ಆಗಿದ್ದ ಭೋಲೆನಾಥರು ಶ್ರೀರಾಮಚಂದ್ರನ ನಿರ್ಯಾಣದಿಂದ ಕೋಪಗೊಂಡು ಸರಯೂ ನದಿಗೆ ಶಾಪ ಕೊಟ್ಟರಂತೆ. ಸರಯೂ ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗದೇ ಇರಲಿ, ಸರಯೂ ನದಿಯ ನೀರನ್ನ ಜನ ಪೂಜೆ ನೈವೇದ್ಯಕ್ಕೆ ಬಳಸದಂತಾಗಲಿ ಎಂದು ಶಾಪ ಕೊಟ್ಟರಂತೆ. ಭೋಲೆನಾಥರ ಶಾಪಕ್ಕೆ ಬೆಚ್ಚಿದ ಸರಯೂ ನದಿ ಭೋಲೆನಾಥರ ಎದುರು ಕಣ್ಣೀರಿಟ್ಟಳಂತೆ. ಆಗ ಕೊನೆಗೆ ಭೋಲೆನಾಥರು ಶಾಪದ ತೀವ್ರತೆಯನ್ನು ತಗ್ಗಿಸಿದರಂತೆ. ಸರಯೂ ನದಿಯಲ್ಲಿ ಸ್ನಾನ ಮಾಡುವವರ ಪಾಪಗಳು ವಿಮೋಚನೆಯಾಗುತ್ತವೆ. ಆದರೆ ಸರಯೂ ನದಿಗೆ ಕೊಟ್ಟಿರುವ ಪೂಜೆ ಮತ್ತು ನೈವೇದ್ಯದ ಶಾಪವನ್ನು ಮಾತ್ರ ಹಿಂದಿರುಗಿಸುವುದು ಸಾಧ್ಯವಿಲ್ಲ ಎಂದರಂತೆ. ಪುರಾಣಗಳಲ್ಲಿರುವ ಈ ಕಥೆ ಅಯೋಧ್ಯೆಯವರ ಪಾಲಿಗೆ ಕೇವಲ ಕಥೆಯಲ್ಲ, ಜೀವನ. ಏಕೆಂದರೆ ಇವತ್ತಿಗೂ ಅಯೋಧ್ಯೆಯ ಜನ ಸರಯೂ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಆದರೆ ಅದೇ ಸರಯೂ ನದಿಯ ನೀರನ್ನ ಪೂಜೆಗೆ ನೈವೇದ್ಯಕ್ಕೆ ಬಳಸೋದಿಲ್ಲ. ಬದಲಿಗೆ ಸುತ್ತಲೂ ಇರುವ ಬೇರೆ ಬೇರೆ ನದಿಗಳ ನೀರನ್ನು ತಂದು ಬಳಸ್ತಾರೆ. ಶ್ರೀರಾಮ ಹುಟ್ಟಿದ ಭೂಮಿ ಇದು. ಶ್ರೀರಾಮಚಂದ್ರ ಬಾಲ್ಯವನ್ನ ಕಳೆದಿದ್ದು ಇದೇ ಸರಯೂ ನದಿಯ ದಂಡೆಯಲ್ಲಿ. ಈಗ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆಯಾಗುತ್ತಿದೆ. ರಾಮಲಲ್ಲ ಎಂದರೆ ಬಾಲಕ ರಾಮ. ಆ ಬಾಲಕ ರಾಮನ ಹೆಜ್ಜೆ ಗುರುತುಗಳ ಘಮ ಇವತ್ತಿಗೂ ಅಯೋಧ್ಯೆಯ ಸರಯೂ ನದಿಗಳಲ್ಲಿದೆ ಎನ್ನುವುದು ಭಕ್ತರ ನಂಬಿಕೆ. ಆದರೆ ಆ ಸರಯೂ ನದಿಯ ನೀರು ಪೂಜೆ ನೈವೇದ್ಯಕ್ಕೆ ಯೋಗ್ಯವಲ್ಲ ಎನ್ನುವುದೇ ವಿಚಿತ್ರ. ಸದ್ಯ ಅಯೋಧ್ಯೆಯಲ್ಲಿ ಏನೇ ಪುಣ್ಯ ಕಾರ್ಯ ನಡೆಸುವುದಿದ್ದರೂ ಅದಕ್ಕೆ 7 ನದಿಗಳ ನೀರನ್ನು ತರಲಾಗುತ್ತದೆ. ನೀರು ತರುವ 7 ನದಿಗಳಲ್ಲಿ ಸರಯೂ ಮಾತ್ರ ಸೇರಿಲ್ಲ. ಶಾಪಗ್ರಸ್ತವಾಗಿರುವುದರಿಂದ ಸರಯೂ ನದಿಯ ದಡದಲ್ಲಿ ಕುಂಭ ಮತ್ತು ಅರ್ಧ ಕುಂಭದಂತಹ ಯಾವುದೇ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಆದರೆ ಈ ಶಾಪವೂ ಕೂಡ ರಾಮನ ಮೇಲಿನ ಭಕ್ತಿಯ ಪರಾಕಾಷ್ಠೆಯ ಪರಿಣಾಮ ಎನ್ನುವುದರಲ್ಲೇ ಶ್ರೀರಾಮ ಹಾಗೂ ರಾಮ ಭಕ್ತರ ಗೆಲುವು ಕೂಡ ಇದೆ. ಜೈ ಶ್ರೀರಾಮ್.